ಸುದೀರ್ಘ ವಿಚಾರಣೆಗೆ ಒಳಪಟ್ಟಿದ್ರು ಎಂಎಲ್ಸಿ ಸೂರಜ್ ರೇವಣ್ಣ ಅರೆಸ್ಟ್ ಆಗೋಕ್ಕೂ ಮುಂಚೆ ಬರೋಬ್ಬರಿ 20 ಗಂಟೆಗಳ ವಿಚಾರಣೆಯನ್ನ ಕೂಡ ಎದುರಿಸಿದ್ರು. ಇನ್ಫ್ಯಾಕ್ಟ್ ನಿನ್ನೆ ಮಧ್ಯರಾತ್ರಿ ತನಕ ಕೂಡ ಅವರನ್ನ ಸುದೀರ್ಘವಾಗಿ ಡ್ರಿಲ್ ಮಾಡಲಾಯಿತು. ಸೂರಜ್ ರೇವಣ್ಣ ಪ್ರಕರಣವನ್ನ ಈಗಾಗಲೇ ಸಿಐಡಿಗೂ ಕೂಡ ಹಸ್ತಾಂತರಿಸಲಾಗಿದೆ. ತನಿಖಾಧಿಕಾರಿಗಳ ನೇಮಕ ಮಾಡೋ ಕೆಲಸವನ್ನ ಕೂಡ ರಾಜ್ಯ ಸರ್ಕಾರ ಮಾಡಿದೆ. ತನಿಖಾಧಿಕಾರಿಯಾಗಿ ಈ ಪ್ರಕರಣದಲ್ಲಿ ಸುಧೀರ್ ರೆಡ್ಡಿ ಅವರನ್ನ ನೇಮಕಗೊಳಿಸಲಾಗಿದೆ. ಸೊ ಫ್ಯಾಕ್ಸ್ ಮೂಲಕ ಇಲ್ಲಿ ತನಕ ಹೊಳೆನರಸೀಪುರದ ಸೆಂಟ್ ಠಾಣೆಯ ಪೊಲೀಸರು ಏನೇನು ಮಾಹಿತಿ ಸಂಗ್ರಹಿಸಿದ್ದಾರಲ್ಲ ಆ ಮಾಹಿತಿಗಳನ್ನೆಲ್ಲ ಇವ್ರಿಗೂ ಫ್ಯಾಕ್ಸ್ ಮೂಲಕ ಕಳಿಸ್ಕೊಡ್ತಾರೆ. ಸೊ ಮೌಖಿಕವಾಗಿ ಆದೇಶ ಬೆಳಗಿನೇ ಆಗಿತ್ತು. ಸೊ ಅಧಿಕೃತ ಆದೇಶದ ಮೂಲಕ ತನಿಖಾಧಿಕಾರಿ ಈ ಪ್ರಕರಣವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಸೊ ಯಾರ್ದು ಇದರಲ್ಲಿ ತಪ್ಪಿದೆ, ನಿಜವಾಗ್ಲೂ ಕೂಡ ಇಲ್ಲಿ ಅಸಹಜ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಇಲ್ವಾ ಅನ್ನೋದನ್ನ ನೋಡುವಂತಹ ಜವಾಬ್ದಾರಿ, ಸತ್ಯ ಶೋಧನೆ ಮಾಡುವಂತಹ ಜವಾಬ್ದಾರಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂತಹ ಜವಾಬ್ದಾರಿ ಈಗ ಸಿಐಡಿ ಹೆಗಲಿಗೆ ಸರ್ಕಾರ ವಹಿಸೋ ಮೂಲಕ ಪ್ರಕರಣದ ಗಂಭೀರತೆಯನ್ನ ಕೂಡ ನಾವಿಲ್ಲಿ ಅರ್ಥೈಸ್ಕೊಳ್ಬಹುದು. ನೋಡಿ, ಒಂದು ಫ್ಯಾಮಿಲಿಯಲ್ಲಿ 4 ಜನ ಇದ್ದಾರೆ. ಒಬ್ರು MLC, ಇನ್ನೊಬ್ರು MP ಆಗಿದ್ದಾಗಲೇ ಅರೆಸ್ಟ್ ಆಗಿದ್ದವರು, ಇನ್ನೊಬ್ರು MLA ಆಗಿದ್ದಾಗ ಅರೆಸ್ಟ್ ಆದವರು, ಈಗ MLC ಆಗಿದ್ದವರು ಕೂಡ ಅರೆಸ್ಟ್ ಆಗಿದ್ದಾರೆ. ಮತ್ತೊಬ್ರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ, ಅವರು ಬೇಲ್ ಮೇಲೆ ಆಚೆ ಇದ್ದಾರೆ.